ಎಲ್ರಿಗೂ ನಮಸ್ಕಾರ. ಒಂದು ಈಶ್ವರ ದೇವಸ್ಥಾನದ ಮುಂದೆ ಮಾತಾಡ್ತಾ ಇದ್ದೀನಿ ಕೂತ್ಕೊಂಡು. ಯಾವ ವಿಚಾರ ಅಂದರೆ, ಈಶ್ವರ ನೋಡಿ, ಒಂದೇ ದೇವರು ಇರೋದು ಈಶ್ವರ. ವೆಂಕಟೇಶ್ವರ, ಶನಿವೀಶ್ವರ ಎಲ್ಲ ಒಬ್ಬನೇ ದೇವರು. ಈಶ್ವರ ಪರಮೇಶ್ವರ ಒಬ್ಬನೇ ದೇವರು. ನಾವು ನೂರಾರು ಹೆಸರುಗಳನ್ನು ಆ ದೇವರುಗಳಿಗೆ ಕಟ್ಕೊಂಡಿದ್ದೀವಿ. ಒಬ್ಬನೇ ಭಗವಂತ. ಸೂರ್ಯ ಚಂದ್ರ ಹೆಂಗೆ ಅವರಿಬ್ಬರಿದ್ದಾರೋ ಅದು ಒಬ್ಬರೇ ದೇವರು, ಕೂಡ ಒಬ್ಬನೇ. ನಾವು ಒಂದು ನೂರಾರು ದೇವರ ಹೆಸರು ಕಟ್ಕೊಂಡು ಜೀವನ ಮಾಡ್ತಾಯಿದ್ದೀವಿ. ನಂಬಿಕೆಯಿಂದ ಜೀವನ ಮಾಡ್ತಾಯಿಲ್ಲ ಯಾರನ್ನು, ಮೂಢನಂಬಿಕೆಯಿಂದ ಜೀವನ ಮಾಡ್ತಾಯಿದ್ದಾರೆ. ಕೆಲವು ವರ್ಷಗಳ ಹಿಂದೆ ಈ ದೇವಸ್ಥಾನ ಕೂಡ ನಾನು ಪೂಜೆ ಮಾಡ್ತಿದ್ದೆ, ಇವಾಗ ಮಾಡ್ತಾಯಿಲ್ಲ, ಬೇರೆ ಕೆಲಸ ಮಾಡ್ತಾಯಿದ್ದೀನಿ. ಏನು ವಿಚಾರ ಅಂದರೆ, ವೆಂಕಟೇಶ್ವರ, ತಿರುಪತಿ ವೆಂಕಟೇಶ್ವರ ಲಾಡು ಬಗ್ಗೆ ತುಂಬ ಜನ ಒಳ್ಳೆ ಅವಿವೇಕಿಗಳ ಥರ ಮಾತಾಡ್ತಾ ಇದ್ದಾರೆ. ಮನುಷ್ಯರ ರೀತಿ ವರ್ತನೆ ಮಾಡ್ತಾಯಿಲ್ಲ, ಮೃಗಗಳ ರೀತಿ ವರ್ತನೆ ಮಾಡ್ತಾಯಿದ್ದಾರೆ. ಇವರೆಲ್ಲ ಒಂಥರ ಏನಕ್ಕೆ ಮನುಷ್ಯರಾಗಿ ಹುಟ್ಟಿದಾರೆ ಅನ್ನೋದು ಗೊತ್ತಿಲ್ಲ. ಇವತ್ತು ನಿಮಗೇನು ಇಷ್ಟ ಇಲ್ವೋ ಅದನ್ನು ಮಾಡೋಕ್ಕೆ ಹೋಗಬೇಡಿ, ಅದರ ಅವಶ್ಯಕತೆನೇ ಇಲ್ಲ. ಯಾಕಂದರೆ ಅಂಬೇಡ್ಕರ್ ಅವ್ರು ನೋಡಿ ತಿಳ್ಕೊಬೇಕಾಗಿದೆ. ಅಂಬೇಡ್ಕರ್ ಅವ್ರಿಗೇನು ಅವ್ರು ಹೇಳಿದರು, ನಮ್ಮನ್ನು ಎಲ್ಲಿ ಒಳಗೆ ಬಿಡೋದಿಲ್ವೋ ನಾವು ಆ ಜಾಗಕ್ಕೆ ಹೋಗಬಾರ್ದು, ಅಲ್ಲಿ ಹೋಗಬಾರ್ದು, ಅಲ್ಲಿ ತಿರುಗು ಕೂಡ ನೋಡಬಾರ್ದು ಅಂತ ಹೇಳಿದರು ಅವರು. ಅದನ್ನು ಯಾರೂ ಪಾಲಿಸ್ತಾ ಇಲ್ಲ. ನಮ್ಮನ್ನು ಒಳಗೆ ಬಿಡಿ. ಒಳಗಡೆ ಏನೈತೆ, ಒಳಗಡೆ ಗೆಣಸ್ಕೊಳಕ್ಕೆ ಹೋಗ್ತೀರಾ? ಏನಿದೆ ಒಳಗಡೆ? ಹೋಗಿ ಏನು ಮಾಡ್ತೀರಿ ಒಳಗಡೆ ಹೋಗಿ? ಅಂಬೇಡ್ಕರ್ ಹೇಳಿದರು, ನಾವು ಒಳಗಡೆ ಅಲ್ಲಿ ಬಿಡದೇ ಇರೋ ಜಾಗಕ್ಕೆ ನಾನು ಹೋಗೋದಿಲ್ಲ, ಕಾಲಿಡೋದಿಲ್ಲ ಅಂತ ಹೇಳಿದರು. ನೀವೆಲ್ಲ ಏನು ಮಾಡ್ತಾಯಿದ್ದೀರಿ, ಏನು ಕೇಳ್ತಾಯಿದ್ದೀರಿ? ನಮ್ಮನ್ನು ಒಳಗೆ ಬಿಡಿ. ಒಳಗೆ ಹೋಗಿ ಏನರಪ್ಪ ಮಾಡ್ತೀರಿ? ಹೇಳ್ರಪ್ಪ ನೋಡೋಣ, ಏನು ಮಾಡ್ತೀರಿ? ಗೆಣಸ್ಕೊಳ್ತಾರೆ ಒಳಗಡೆ. ಏನು ಅಲ್ಲೇನು ಬತ್ತಾಗಿತ್ತಾ ಇದೆ ಕೇಳ್ತೀರಾ? ಇಲ್ಲವಲ್ಲ. ಅಲ್ಲೇನು ದೇವ್ರು ಇದೆಯಾ ಇಲ್ಲಿ ನಿಂತಂದ್ರೂ ಕಾಣಿಸುತ್ತೆ. ಅಲ್ಲಿಗೆ ಯಾಕೆ ಹೋಗ್ತೀರಿ ನೀವು? ಇಷ್ಟೇ ಅಲ್ಲ ಅಂದರೆ ಹೋಗ್ಬೇಡಿ, ಬಿಟ್ಬಿಡಿ, ಅದು ಇರಲಿ. ತಿರುಪತಿ ಲಾಡು, ಅಯ್ಯೋ ಅದನ್ನು ಬೆರೆಸ್ಬಿಟ್ಟವ್ರೆ, ಇದನ್ನು ಬೆರೆಸ್ಬಿಟ್ಟವ್ರೆ. ಅದಕ್ಕೆ ಕಾರಣ ಯಾರು? ಮನುಷ್ಯರು ಮಾಡಿರ್ತಕ್ಕಂಥ ಈ ದೇವರ ಹೆಸರಲ್ಲಿ ಬಿಸ್ನೆಸ್ ಮಾಡ್ತಾಯಿದ್ದಾರೆ. ಬರೀ ತಿರುಪತಿಲಿ ಮಾತ್ರ ಅಲ್ಲ, ಯಾವ್ಯಾವ ದೇವಸ್ಥಾನದಲ್ಲಿ ನಮಗೆ ಪ್ರಸಾದ ಅಂತ ಕೊಡ್ತಾರಲ್ಲ, ಅದನ್ನು ಮಾಡೋದು ನೋಡಿಬಿಟ್ರೆ ನೀವು ತಿನ್ನೋದಿಲ್ಲ ಬಾಯಕ್ಕೆ. ಆ ರೀತಿಲಿ ಪ್ರಸಾದ ಮಾಡ್ತಿರ್ತಾರೆ. ನಾವೆಲ್ಲ ಏನು ಕಣ್ಣಿಗೆ ಬಾಯಿಗೆಲ್ಲ ಒತ್ಕೊಂಡು ಹೂವು ಅಂತ ಪೂಜೆ ಮಾಡಿ ತಿಂತೀವಲ್ಲ. ಆದರೆ ಪ್ರಸಾದ ಮಾಡುವ ಜಾಗಕ್ಕೆ ಹೋದರೆ, ಯಾವ ದೇವಸ್ಥಾನಕ್ಕೆ ಹೋಗಿ ನೀವು, ನಿಮಗೆ ಪ್ರಸಾದ ಅಂತ ಕೊಡ್ತಾರಲ್ಲ ಆ ಜಾಗಕ್ಕೆ ಹೋದರೆ ಆ ಪ್ರಸಾದನ ನೀವು ಮುಟ್ಟೋದಿಲ್ಲ, ತಿನ್ನೋದಿಲ್ಲ ನೀವು. ಆ ರೀತಿ ಕಸ ಪರಕೆ ತಗೊಂಡು ಗುಡಿಸೋದು, ಅಲ್ಲಿ ಎಲ್ಲ ಪ್ರಸಾದನ ಪರಕೆಲೆ ಗುಡಿಸ್ತಾರೆ, ಕಾಲ ದುಳಿತಿರ್ತಾರೆ. ನಾವೆಲ್ಲ ಕಣ್ಣು ಹೊತ್ಕೊಂಡು ತಿಂತಾಯಿರ್ತೀವಿ. ಯಾವುದನ್ನು ಕೂಡ ಹೀಯಾಳಿಸ್ಬೇಡಿ, ಹಂಗಿಸ್ಬೇಡಿ. ನಿಮಗೇನು ಇಷ್ಟ ಇರುತ್ತೋ ಅದನ್ನು ಮಾಡಿ, ಏನು ಇಷ್ಟ ಆಗಲ್ವೋ ಅದನ್ನು ಮಾಡೋಕ್ಕೆ ಹೋಗಬೇಡಿ, ದೂರ ಇದ್ದುಬಿಡಿ ಅದರಿಂದ. ತಿರುಪತಿ ಲಾಡು ಒಂದೇ ಅಲ್ಲ, ಬೇರೆ ನಾವು ಪ್ರತಿದಿನ ಮನೆ ತಿಂತಾರೋದು ಎಲ್ಲ ಏನೇನು ಬೆರೆಸಿರ್ತಾರೋ ಯಾರಿಗೆ ಗೊತ್ತಿದೆ? ಮನೆಗೆ ನೂಡಲ್ಸ್ ತರ್ತೀರಿ, ಎಣ್ಣೆ, ಊಟದ ಎಣ್ಣೆ, ಅದ್ರಾಗ ಏನೇನು ಬೆರೆಸಿರ್ತಾರೋ ಯಾರಿಗೆ ಗೊತ್ತಿದೆ? ನಮಗೆ ರುಚಿಗೆ ಒಳ್ಳೆ ಬೇಕು ಅಂತವ ಏನೇನೋ ಬಂದವೆ ಹೆಸರು, ಫಾರ್ಚುನೋ ಬೇಕು, ಇನ್ನೂ ಏನೇನೋ ಅದಾವೆ ಅಂತ, ಸನ್ಫ್ಲವರ ಬೇಕು. ಅವೇನು ಒರಿಜಿನಲ್ ಎಣ್ಣಿನ? ಪೆಪ್ಸಿ, ಕೋಕಾ-ಕೋಲಾ, ಲಿಮ್ಕಾ ಎಣ್ಣೆಗಳು. ತಿರುಪತಿ ಲಾಡ್ ಬಗ್ಗೆ ಮಾತಾಡೋರು ಇದ್ರ ಬಗ್ಗೆ ಮಾತಾಡ್ರಯ್ಯ. ತಿನ್ನೋ ಊಟನೇ ಬರೀ ವಿಷ ತಿಂತಾಯಿದ್ದೀವಿ ದಿನ. ಈ ದೇವಸ್ಥಾನ ಮುಂದೆ ಕೂತ್ಕೊಂಡು ಹೇಳ್ತಾ ಇದ್ದೀನಿ, ನಾವು ತಿಂತೀವಲ್ಲ ದಿನ ವಿಷ ನಾವು ತಿಂದು ನಮ್ಮ ಮಕ್ಕಳಿಗೆ ತಿನ್ನಿಸ್ತಾ ಇದ್ದೀವಿ. ಇವತ್ತು ಅದಕ್ಕೆ ಮಕ್ಕಳು ಬೇಗ ಸತ್ತೋಯ್ತಾ ಇದ್ದಾವೆ, ನಮಗಿನ್ನ ಮುಂಚೆನೂ ಸತ್ತೋಯ್ತವೆ. ಆ ರೀತಿ ಮಕ್ಕಳನ್ನ ಬೆಳೆಸ್ತಾ ಇದ್ದೀವಿ ನಾವು ಇವತ್ತು. ದೇವರನ್ನು ಆ ರೀತಿ ಕಿಂಡಲ್ ಮಾಡ್ಕೊಂಡು ಬದುಕ್ತಾ ಇದ್ದೀವಿ ನಾವು. ಕಿಂಡಲ್ ಮಾಡೋಕ್ಕೆ ಹೋಗಬೇಡಿ. ನಿಮಗೇನು ಇಷ್ಟ ಆಗುತ್ತೋ ಅದನ್ನು ಮಾಡಿ, ಇಷ್ಟೆಲ್ಲ ದೂರ ಹೋಗಿ. ಇವತ್ತು ಮನೆಯಲ್ಲಿ ನಾವು ಮಕ್ಕಳಿಗೆ ಬಿಸ್ಕೆಟ್ ಆಗಿರ್ಬೋದು, ಚಿಪ್ಸ್ಗಳು, ಅವೇನೋ ಕುರ್ಕುರಿ, ಇನ್ನು ಏನೋ ನಾನಾ ಥರ ಗೋಬಿ ಮಂಚೂರಿ, ನೂಡಲ್ಸು, ಬೇಕಾದಷ್ಟು ಇನ್ನು ಕೇಕು, ಇನ್ನು ಏನೇನೋ ಇದ್ದಾವೆ ಅವೆಲ್ಲ. ಅದರಲ್ಲೆಲ್ಲ ಕೊಬ್ಬಿನ ಅಂಶಗಳು ಇರ್ತವೆ. ಎಲ್ಲ ಹೆಂಗೆ ಮಾಡ್ತಾರೋ ನೀವು ಯಾರೂ ನೋಡಿರಲ್ಲ. ಎಲ್ಲ ರುಚಿಯಾಗಿರುತ್ತೆ. ಮನೆಗೆ ಯಾರು ಮಾಡ್ಕೊಂಡು ತಿನ್ನಲ್ಲ, ಆ ಮಟ್ಟಕ್ಕೆ ಸೋಂಬೇರಿಗಳಾಗಿದ್ದಾರೆ. ಅದರಿಂದ ಬರೀ ತಿರುಪತಿಲಿ ಮಾತ್ರ ಅಲ್ಲ ಮೋಸ ನಡೀತಾ ಇರೋದು, ನಮ್ಮ ಕಣ್ಣ ಮುಂದೆ ಬೇಕಾದಷ್ಟು ಮೋಸ ನಡೀತಾ ಇದೆ. ಅದನ್ನು ಕೇಳಿ. ತಿರುಪತಿ ಲಾಡಿಂದ ಏನು ಯಾರಿಗೂ ಅನ್ಯಾಯ ಆಗಿಲ್ಲ, ಯಾರಿಗೂ ಮೋಸ ಆಗಿಲ್ಲ, ಯಾರ್ದು ಏನು ದುಡ್ಡು ಲೂಟಿ ಹೊಡೆದಿಲ್ಲ. ಎಲ್ಲ ಸಾರ್ವಜನಿಕ ಆಗಿರ್ತಕ್ಕಂಥ ದುಡ್ಡಲ್ಲಿ ಅದನ್ನು ಮಾಡ್ತಾಯಿದ್ದಾರೆ. ಆದರೆ ಆ ದೇವರುಗಳು ಹೆಸರು ಹೇಳ್ಕೊಂಡು ಈ ಮನುಷ್ಯರನ್ನು ರಾಕ್ಷಸರು ದುಡ್ಡು ಮಾಡ್ಕೊಂತಾರಲ್ಲ, ಅವರಿಗೆ ಮಕ್ಮಕ್ಕುಗಿರಿ. ನಾವು ಕಟ್ಟಿರ್ತಕ್ಕಂಥ ತೆರೆಗಾಣದಲ್ಲಿ ಇವತ್ತು ಮೋಜು ಮಸ್ತಿ ಮಾಡ್ತಾರಲ್ಲ, ಅವ್ರಿಗೆ ಮಕ್ಮಕ್ಕುಗಿರಿ.
ತಿರುಪತಿ ಲಾಡ್ಗೆಲ್ಲ ಬೈತಿರೋದು ಕೋಪಿ ಮುಂಡತ್ತವ. ಇಷ್ಟೆಲ್ಲ ಮಾತಾಡ್ತಿರಲ್ಲ, ಆ ತಿರುಪತಿ ಲಾಡ್ ತಿಂದು ಯಾರು ಸುತ್ತಾಗವ್ರ? ಇಲ್ಲ ಯಾವ್ದಾದ್ರು ಕಾಲೇ ಬಂದಿದೆಯಾ ಯಾರಿಗಾದ್ರೂ? ಇಲ್ಲ ಕೈ ಬಿದ್ದೋಗವ, ಇಲ್ಲ ಕಾಲು ಬಿದ್ದೋಗವ, ಇಲ್ಲ ಬಾಯಿ ಬಿದ್ದೋಗಿದೆಯಾ, ಏನಾರು ಆಗಿದೆಯಾ? ಎಷ್ಟೋ ಆಸ್ಪತ್ರೆಗಳಲ್ಲಿ ಏನೇನೋ ಔಷಧಿ ಕೊಟ್ಟು ಸಾಯಿಸ್ತಾರೆ, ಅದ್ರ ಬಗ್ಗೆ ಯಾರೂ ಮಾತಾಡೋಲ್ಲ. ಇವತ್ತು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಸರಿಯಾಗಿ ಔಷಧಿಗಳೇ ಇಲ್ಲ, ಅದ್ರ ಬಗ್ಗೆ ಯಾರೂ ಮಾತಾಡೋಲ್ಲ. ತಿರುಪತಿ ಲಾಡ್ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ ಕೋಪಿ ಮುಂಡತಾವ ನೀವೆಲ್ಲ ಜನಗಳು. ಅದನ್ನು ಅಷ್ಟೊಂದು ಉಗಿರಿ ಮಕ್ಕುಗಿರಿ ಇನ್ನೂ ಬೇಡನಲ್ಲ. ಆದರೆ ಆ ಲಾಡ್ ಬಗ್ಗೆ ಒಂದೇ ಅಲ್ಲ, ಎಲ್ಲರಿಗೂ ಮಕ್ಕುಗಿರಿ ನೀವು ಬೇಡನಲ್ಲವು. ಆದರೆ ಲಾಡನ್ನೇ ಇಷ್ಟೊಂದು ಹಿಡ್ಕೊಂಡು ಅಲ್ಲಾಡ್ತಾ ಇದ್ದೀರಲ್ಲ. ಸರ್ಕಾರಿ ಆಸ್ಪತ್ರೆಗಳಿಗೆ ಸರಿಯಾದ ರೀತಿಯಲ್ಲಿ ಔಷಧಿಗಳಿಲ್ಲ, ಯಾವುದ್ಯಾವ್ದು ಔಷಧಿ ಕೊಟ್ಟು ಸಾಯಿಸಿಬಿಡ್ತಾರೆ. ಅದನ್ನು ಯಾವನ್ನೂ ಕೇಳಲ್ಲ. ಯಾವ್ಯಾವ ಮಾತ್ರಲ್ಲಿ ಏನೇನು ಹಾಕಿರ್ತಾರೋ ಅದೂ ಗೊತ್ತಿಲ್ಲ. ಇದು ತಿರುಪತಿ ಲಾಡು ಹಂಗೋಗ್ಬಿಡ್ತು, ಅದನ್ನು ಬೆರೆಸವ್ರೆ ಇದನ್ನು ಬೆರೆಸವ್ರೆ. ಏನು ತಿನ್ನೋ ಆಹಾರಗಳು ಎಲ್ಲ ಇವತ್ತು ಏನು ಇವರು ಒರ್ಜಿನಲ್ ಮೇಲಿಂದ ಇಳಿದ್ಬಿಟ್ಟು ತಿಂತಾರೇನೋ, ಇಲ್ಲ ಭೂಮಿಲಿ ಕೆಳಗಡೆ ಅಗುದ್ಬಿಟ್ಟು ತಿಂತಾರೇನಪ್ಪ. ತಿಂತರೋದೇ ಮಣ್ಣು ವಿಷ ಮಣ್ಣಂಗಟ್ಟಿ ಎಲ್ಲ. ಇಲ್ಲಿ ತಿರುಪತಿ ಲಾಡ್ ಬಗ್ಗೆ ಮಾತಾಡ್ತಾವೆ ಎಲ್ಲ, ಮಾಡೋದೆಲ್ಲ ಬರೀ ಮಣ್ತಿನ ಕೆಲಸನೇ ಮಾಡಿ. ಇವತ್ತು ರಾಜಕಾರಣಿಗಳು ಕೋಟಿ ಕೋಟಿಲಿ ಹುಟ್ಟಿ ಹೊಡಿತಾರೆ, ಅದನ್ನು ಯಾರು ಕೇಳಲ್ಲ. ಬರೀ ಒಂದು ಸಿಕ್ಬಿಡುತ್ತಾ ಅಂದರೆ, ನಾನು ಹೇಳಿದ್ದೆ ಒಂದು ಮಾತು, ನಮ್ಮ ದೇಶದ ಮಾನ ಮರದಿ ಕಳೆಯೋಕ್ಕೆ ಬೇರೆ ದೇಶದವರು ಬೇಕಾಗಿಲ್ಲ, ನಮ್ಮ ದೇಶದವರೇ ಸಾಕು ಅಂತ ಹೇಳಿದ್ದೆ. ಅದರಲ್ಲಿ ಕೆಲವರು ಏನು ಮಾಡಿದ್ದಾರೆ, ಕೆಲವರು ನರೇಂದ್ರ ಮೋದಿ ಹೆಸರು ಹೇಳೋರೆ, ಕೆಲವರು ಇವ್ರ ಹೆಸರು ಹೇಳೋರೆ, ಯಾರು ರಾಹುಲ್ ಗಾಂಧಿ ಹೆಸರು ಹೇಳೋರೆ. ಯಾಕೆ ನೀವು ಯಾರು ಮಾನ ಮರದಿ ಕಳಿತೀಯ ಅಲ್ವಾ ಮತದಾರರು? ಬರೀ ಅವರಿಬ್ಬರೇನ ಕಳೀತಾ ಇರೋದು ಮಾನ ಮರದಿ? ಎಲ್ಲರೂ ಸೇರ್ಕೊಂಡೇ ಮಾನ ಮರದಿ ಕಳೀತಾ ಇರೋದು. ಏನು ಸೋಷಿಯಲ್ ಮೀಡಿಯಾ ಬಂದ ಮೇಲೆ ದೇಶದ ಮಾನ ಮರ್ಯಾದೆ ಎಲ್ಲ ಹಾರಾಜಾಗ್ತಾ ಇದೆ. ದಯವಿಟ್ಟು ಬದಲಾವಣೆಯಾಗಿ ಎಲ್ಲದನ್ನು ಕೇಳಿ. ಬರೀ ತಿರುಪತಿ ಲಾಡ್ ಬಗ್ಗೆ ಮಾತ್ರ ಕೇಳ್ತಿರಲ್ಲ, ಎಲ್ಲ ಸರಿಯಾಗಿ. ಅದೇನು ತಿರುಪತಿ ಲಾಡ್ ತಿಂದು ಯಾರೂ ಸತ್ತೋಗಿಲ್ಲ, ಬಾಯಿ ಬಿದ್ದೋಗಿಲ್ಲ, ಕೈ ಸುಂಡ್ರು ಹೋಗಿಲ್ಲ, ಕಾಲು ಸುಂಡ್ರು ಹೋಗಿಲ್ಲ, ಯಾರೂ ಸತ್ತು ಹೋಗಿಲ್ಲ, ಗೊತ್ತಾಯ್ತಾ? ಎಲ್ಲರೂ ಚೆನ್ನಾಗೂ ಇದ್ದಾರೆ ಆ ದೇವರ ಆಶೀರ್ವಾದದಿಂದ, ಗೊತ್ತಾಯ್ತಾ? ಅದೇ ರೀತಿಯೇ ಬೇರೆ ಕಡೆ ಎಲ್ಲ ಮೋಸ ಮಾಡ್ತಾಯಿದ್ದಾರಲ್ಲ, ಅದ್ರ ಬಗ್ಗೆನೂ ಕೇಳಿ ನಿಮಗೆ ಕೆಪಾಸಿಟಿ ಇದ್ದರೆ. ಬರೀ ಇದ್ರ ಬಗ್ಗೆ ಮಾತ್ರ ಅಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಬದಲಾವಣೆಯಾಗಿ.